ಓಕೆ, ಈಗ ಟಿಕೆಟ್ ವಿಚಾರಕ್ಕೆ ಬರೋದಾದರೆ ಚೆನ್ನಾಗಿರೋರಿಗೆ ಅಥವಾ ಸಿದ್ಧಾಂತ ಇರೋರಿಗೆ ಒಳ್ಳೆಯವ್ರಿಗೆ ಟಿಕೆಟ್ ಕೊಡಬೇಕು. ಓಕೆ, ಬಟ್ ಇಲ್ಲಿ ಪಕ್ಷ ಅಂತ ಬಂದಾಗ ಕಾರ್ಯಕರ್ತರು ಬರ್ತಾರೆ. ಕಾರ್ಯಕರ್ತ ಪೋಸ್ಟರ್ ಅಂಟಿಸಿರ್ತಾನೆ, ಬಾವುಟ ಹಾರಿಸಿರ್ತಾನೆ, ಇವನ್ನೆಲ್ಲ ಹೊರತುಪಡಿಸಿ ಯಾರೊಬ್ಬ ಬಂದ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಡೋದೆಷ್ಟು ಒಳ್ಳೆಯದು? ಇಲ್ಲ, ದಟ್ ಈಸ್ ಆಲ್ಸೋ ವೆರಿ ಗುಡ್ ಕ್ವೆಶನ್, ವೆರಿ ವ್ಯಾಲಿಡ್ ಕ್ವೆಶನ್ ಅದು. ಈಗ ಕಾರ್ಯಕರ್ತನಿಗೆ ಅರ್ಹತೆ ಇದೆ, ಸಾಮರ್ಥ್ಯ ಇದೆ, ಸಂಘಟನೆ ಚೆನ್ನಾಗಿ ಮಾಡಿದ್ದಾರೆ, ಅವರಿಂದ ವ್ಯಾಲ್ಯೂ ಎಡಿಷನ್ ಆಗುತ್ತೆ, ಪಕ್ಷಕ್ಕೆ ಆಸ್ತಿ ಆಗ್ತಾರೆ. ಆಮೇಲೆ ನಾಳೆ ಅವ್ರನ್ನ ಎಲೆಕ್ಟ್ ಮಾಡಿದ್ಮೇಲೆ ಖಂಡಿತವಾಗಿಯೂ ಅವರು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ. ಅಂಥ ಕಾರ್ಯಕರ್ತ ನಿಮ್ಮ ಕಣ್ಣೆದುರಿಗಿತ್ತು, ಅವರು ಆಕಾಂಕ್ಷಿಯಾಗಿದ್ದರೆ ದಯವಿಟ್ಟು ಅವರಿಗೆ ಟಿಕೆಟ್ ಕೊಡಿ. ಆ ಕ್ಷೇತ್ರದಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡಿ. ಎರಡನೇದು, ಈಗ ಯಾರೋ ಹೊಸಬ ಬಂದ ಆಕಾಂಕ್ಷೆ ಇದೆ ಅಂತಂದು, ಈಗ ಕಾರ್ಯಕರ್ತ ಏನು ಕೆಲಸ ಮಾಡಿರ್ತಾರಲ್ಲ ಪಾರ್ಟಿ ಒಳಗೆ ಪಾರ್ಟಿಗೋಸ್ಕರ ಮಾಡಿರ್ತಾರೆ, ಅಷ್ಟೇ ಕೆಲಸ ಅಥವಾ ಅದಕ್ಕಿಂತ ಜಾಸ್ತಿ ಕೆಲಸ ಯಾವುದೋ ಒಂದು ಕ್ಷೇತ್ರದಲ್ಲಿ ಇವರು ಸೇವೆ ಮಾಡಿರ್ತಾರೆ. ಇಡೀ ರಾಜ್ಯಕ್ಕೂ ಆಗಿರ್ಬೋದು, ಇಡೀ ಕ್ಷೇತ್ರಕ್ಕಾಗಿರ್ಬೋದು, ರಾಜ್ಯದಲ್ಲಿರೋ ಯಾವುದೋ ಒಂದು ಸೆಕ್ಷನ್ಗಾಗಿರ್ಬೋದು, ಯೂತಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಬಡವರಿಗೆ ಏನೋ ಒಂದು ಇರ್ತದೆ. ಒಬ್ಬ ಡಾಕ್ಟರ್ ಫಾರ್ ಎಕ್ಸಾಂಪಲ್ ಫೇಮಸ್ ಇದ್ದಾರೆ ಅಂತಂತಂದರೆ ಅವರು ಲಕ್ಷಾಂತರ ಮಂದಿ ಟ್ರೀಟ್ ಮಾಡಿ ಒಂದು ಸಾಧನೆ ಮಾಡಿ ಉಚಿತ ಸೇವೆ ಕೊಟ್ಟು ಏನೋ ಒಂದು ಫೇಮಸ್ ಆಗಿರ್ತಾರೆ. ಒಬ್ಬ ಎಜುಕೇಟರ್ ಇರ್ಬೋದು, ಏನಾದರೂ. ಸೊ ಈ ರೀತಿ ಸಮಾಜದಲ್ಲಿರೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಾರೆ. ಬಟ್ ಅವ್ರಿಗೆ ಒಂದು ಒಳ್ಳೆ ಮನಸ್ಸಿರ್ತದೆ, ಸಮಾಜಮುಖಿ ಕೆಲಸ ಮಾಡಿರ್ತಾರೆ, ಒಳ್ಳೆ ಮನಸ್ಸಿರ್ತದೆ. ಅಂಥವರಿಗೆ ನೀವು ಮಣೆ ಹಾಕ್ಬೇಕಾಗುತ್ತೆ, ಅಂಥವ್ರನ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ, ಅಂಥವ್ರಿಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ಅವರು ಅದೇ ಆಗಲೇ ಹೇಳಿದಂಗೆ ಬಿಗಿನಿಂಗಲ್ಲಿ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್, ಪೊಲಿಟಿಕ್ಸ್ ಒಳಗೆ ಬಂದು ಅವರಿಗೆ ನೀವು ಅವಕಾಶ ಕೊಟ್ಟಾಗ ಅವ್ರೇನು ಇಲ್ಲಿ ಕೆಲಸ ಮಾಡ್ತಿರೋದು 1,00,000 ಜನಕ್ಕೆ ತಲುಪ್ತಾ ಇದ್ದರೆ ಇಲ್ಲಿ 1 ಕೋಟಿ ಜನಕ್ಕೆ ತಲುಪೋ ಸಾಧ್ಯತೆ ಇರ್ತದೆ. ಸೊ ಆ ಲಾಜಿಕಲ್ಲಿ ಪಕ್ಷಗಳು ಯೋಚನೆ ಮಾಡಬೇಕು. ಅವ್ರೇನು ಸ್ವಾರ್ಥಕ್ಕೆ ಬರಲ್ಲ, ಅದನ್ನು ನೀವು ಅಸೆಸ್ ಮಾಡಿ, ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಎಲ್ಲ ಅಸೆಸ್ ಮಾಡಿ. ಸೊ ನಾವು ಈ ಲಾಜಿಕ್ ಮೇಲೆ ಹೋಗ್ಬೇಕು. ಸುಮ್ಮನೆ ಬಾವುಟ ನೆಟ್ಟಿಲ್ಲ, ಅವು ಭಾಳ ಸಾಧನೆ ಮಾಡಿರ್ತಾರೆ ಅವರು, ಅವ್ರಿಗೆ ನಿನ್ನ ಬಾವುಟ ಅವ್ನ ಕಾರ್ಯಕರ್ತಂತರ ಮತ್ತೆ ಇಲ್ಲೆಲ್ಲ 20-30 ವರ್ಷ ಸಾಧನೆ ಮಾಡಿರ್ತಾರೆ. ನಾನು ಈ ಪ್ರಶ್ನೆ ಯಾಕೆ ಕೇಳಿದ್ದು ಅಂತ ಹೇಳಿದ್ರೆ, ನಾಳೆನೋ ನಾಡಿದ್ದೋ ವಿನಯ್ ಕುಮಾರ್ ಅವ್ರಿಗೆ ಯಾವುದೋ ಒಂದು ಪಾರ್ಟಿಯಿಂದ ಟಿಕೆಟ್ ಬರುತ್ತೆ ಇಟ್ಕೊಂಡ್ರೆ ಆ ಕಾರ್ಯಕರ್ತರು ಅನ್ಕೋಬಾರ್ದಲ್ವಾ? ಅನ್ಕೋತಾರೆ, ವಿನಯ್ ಕುಮಾರ್ ಏನು ಬಾವುಟ ಹಾರಿಸಿದ್ನಾ, ಪೋಸ್ಟರ್ ಅಂಟಿಸಿದ್ನಾ, ಯಾವುದೋ ಸಮಾವೇಶ ಮಾಡಿಸಿದ್ನಾ, ಹೋರಾಡಿದ್ನಾ, ಹೆಂಗೆ ಟಿಕೆಟ್ ಕೊಟ್ಬಿಟ್ರು? ನಾವು ಹುಟ್ಟಿದಾಗಿಂದ ಅದೇ ಪಕ್ಷದಲ್ಲಿ ಇದ್ದೀವಿ, ನಮ್ಗೆ ಯಾಕೆ ಟಿಕೆಟ್ ಕೊಡಲ್ಲ, ಎಲ್ಲ ದುಡ್ಡ್ರಿ ಅಂತ ಹೇಳ್ತಾರೆ. ಅಲ್ಲ, ಸಹಜವಾಗಿ ಇದ್ದೇ ಇರುತ್ತೆ ಕೋಪ, ಇಲ್ಲ ಅಂತಲ್ಲ. ಬಟ್ ಅದೇ ಕಾರ್ಯಕರ್ತರು ಟಿಕೆಟ್ ಕೇಳಿದಾರ, ಆಯ್ತಾ? ಈಗ ಅದೇ ಕಾರ್ಯಕರ್ತರು ಟಿಕೆಟ್ ಕೇಳಲಿ, ಪಕ್ಷ ಅವರು ಆಗಲೇ ಹೇಳಿದ್ನಲ್ಲ, ವ್ಯಾಲ್ಯೂಯಬಲ್, ನಿಜವಾಗ್ಲೂ ಇವ್ರು ಕಾಂಟ್ರಿಬ್ಯೂಟ್ ಮಾಡತ್ತಂದ್ರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡಲಿ, ಬೇಡ ಅನ್ನಲ್ಲ. ಬಟ್ ನಾವು ಏನು ಕೆಲಸ ಮಾಡಿ ಟಿಕೆಟ್ ತಗೊಳ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟಿಕೆಟ್ ತಗೊಂಡ ಮೇಲೆ ಆ ಒಂದು ಪಕ್ಷಕ್ಕೆ ನಾವು ಎಷ್ಟು ವ್ಯಾಲ್ಯೂ ಎಡಿಷನ್ ಮಾಡ್ತೀವಿ, ಎಷ್ಟು ಆಸ್ತಿ ಆಗ್ತೀವಿ, ಅದರ ಇಂಪ್ಯಾಕ್ಟ್ ಎಷ್ಟಿರ್ತದೆ. ಕೇವಲ ಒಂದು ಕಾನ್ಸ್ಟಿಟ್ಯೂನ್ಸಿ ಲಿಮಿಟ್ ಆಗಿರುತ್ತಾ, ಕಾನ್ಸ್ಟಿಟ್ಯೂನ್ಸಿ ಆಚೆನೂ ಅದು ಜಾಸ್ತಿ ಆಗುತ್ತಾ, ಇಡೀ ರಾಜ್ಯವ್ಯಾಪಿ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಒಬ್ಬ ಕಾರ್ಯಕರ್ತ ಆದಮೇಲೆ ಇಷ್ಟು ದಿನ ಕೆಲಸ ಮಾಡಿರೋದು ಯಾವುದಕ್ಕೋಸ್ಕರ? ಪಕ್ಷ ಬೆಳೀಲಿ, ಪಕ್ಷದಿಂದ ದೇಶ ಬೆಳೀಲಿ ಅಂತಂದಲ್ವಾ? ಒಬ್ಬ ಯಾರೋ ಬಂದ್ಬಿಟ್ಟು ಪಕ್ಷನೂ ಬೆಳೆಸ್ತಾನೆ, ಪಕ್ಷ ಜೊತೆಗೆ ದೇಶನೂ ಬೆಳೆಸ್ತಾನೆ ಲಾರ್ಜ್ ಸ್ಕೇಲಲ್ಲಿ ಅಂತ ಅಂದಾಗ ಆ ಕಾರ್ಯಕರ್ತ ಈ ಥರ ಕ್ವಶನ್ ಕೇಳ್ದಂಗೆ ರೆಡ್ ಕಾರ್ಪೆಟ್ ಹಾಕಿ ಕೈಯಾಗ ಒಂದು ರೋಸ್ ಕೊಟ್ಟು ಬನ್ನಿ ಅಂತ ಕರಿಬೇಕು. ಐ ಥಿಂಕ್ ಆ ಥರ ಕಾರ್ಯಕರ್ತರು ಮೆಜಾರಿಟಿ ಇದ್ದಾರೆ ಅಂತ ನನ್ನ ಭಾವನೆ, ನನ್ನ ಅನುಭವಕ್ಕೆ ಬಂದಿದೆ. ಪಕ್ಷಗಳಲ್ಲಿ ಆ ಥರ ಕಾರ್ಯಕರ್ತರು ಜಾಸ್ತಿ ಇರೋದು. ಈ ಕಂಪ್ಲೇಂಟ್ ಮಾಡೋರು ಭಾಳ ಮೈನಾರಿಟಿ, ಭಾಳ ಕಡಿಮೆ. ಅವರು ಅಂಥವ್ರು ಇದ್ದೇ ಇರ್ತಾರೆ, ಎಲ್ಲೋದ್ರು ಅಂಥವ್ರು ಇದ್ದೇ ಇರ್ತಾರೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೂ ಗೌರವ ಕೊಟ್ಟು ಅವ್ರನ್ನೂ ಸಮಾಧಾನ ಮಾಡಿ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೋಲನ್ನ ಹೇಗೆ ನೋಡ್ತಾ ಇದ್ದೀರಿ ಅಂತ ಹೇಳಿ, ಸೋಲನ್ನ ಹೇಗೆ ನೋಡ್ತೀರಿ ನೀವು ಅಂತ ಹೇಳಿ. ಒಂದು ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು, ಅದಾದ ನಂತರ ನೆಕ್ಸ್ಟ್ ಈಗ ಬೈ ಎಲೆಕ್ಷನ್ ಬರ್ತಾ ಇದೆ, ದಾವಣಗೆರೆ ಸೌತ್, ನಿಮ್ಮ ಹೆಸರು ತುಂಬ ಕೇಳಿ ಬರ್ತಾ ಇದೆ. ಈಗಾಗಲೇ ಒಂದು ಸೋಲಾಗಿದೆ, ಮತ್ತೆ ಸೋತ್ರೆ ಏನಪ್ಪ ಅನ್ನೋ ಥರ ಇದೆಯಾ, ಇಲ್ಲ ಸ್ಪರ್ಧೆ ಮಾಡಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಥರ ಇದೆಯಾ? ಸೋಲಿಗೆ ಭಯ ಪಡ್ತಾ ಇದ್ದಾರಾ ವಿನಯ್ ಕುಮಾರ್? ಸೊ MP ಎಲೆಕ್ಷನ್ನಲ್ಲಿ ಅಫ್ಕೋರ್ಸ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದೆ, ಅದು ಸೋಲಾಯಿತು. ಬಟ್ ಅದರಿಂದ ನಾನೇನು ಹೆದರಲಿಲ್ಲ. ನೆಕ್ಸ್ಟ್ ವಿತಿನ್ ಫ್ಯೂ ಡೇಸ್, ಲೈಕ್ 3-4 ಡೇಸಲ್ಲೇ ಒಂದು ದೊಡ್ಡ ಫಂಕ್ಷನ್ ಮಾಡಿ ಜನತೆಗೆಲ್ಲ ಧನ್ಯವಾದ ಮಾಡಿ, ನಿಮ್ಮ ಜೊತೆ ನಾನು ಇರ್ತೀನಿ, ಇಲ್ಲಿರೋ MP-ಗಿಂತ ನಾನು ಜಾಸ್ತಿ ಓಡಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟು ಅದೇ ಭರವಸೆ ಪ್ರಕಾರ ನಾನು ಬದುಕ್ತಾ ಇದ್ದೀನಿ, ಕ್ಷೇತ್ರ ತುಂಬ ಓಡಾಡ್ತಾ ಇದ್ದೀನಿ. ಸೊ ಆ ಓಡಾಡ್ತಿರೋದು ಕಾರಣಕ್ಕೋಸ್ಕರ ಏನಾಯಿತು, ಈಗ ಅನಿರೀಕ್ಷಿತವಾಗಿ ಬಂದಂಥ ಬೈ ಎಲೆಕ್ಷನ್ನಲ್ಲಿ ಜನಗಳಿಗೆ ಅನಿಸಿದೆ ವಿನಯ್ ಕುಮಾರ್ ಸೂಟಬಲ್ ಕ್ಯಾಂಡಿಡೇಟ್. ಮೇ ಬಿ ಅನುಕಂಪನೂ ಇರ್ಬೋದು,
ಇವರು ಕ್ವಾಲಿಫೈಡ್ ಇದ್ದಾರೆ ಅಂತ ಅನಿಸಿದೆ ಅವರಿಗೆ. ಯಾಕಂದ್ರೆ 43,000 ಓಟು ಬಂತು ನನಗೆ, ರೈಟ್, ವಿತೌಟ್ ಡಿಸ್ಟ್ರಿಬ್ಯೂಟಿಂಗ್ ಮನಿ, ಕರಪ್ಷನ್, ಎನಿ ಅಲ್ಟೀರಿಯರ್, ಏನೋ ಒಂದು ಅಡ್ಡ ವಾಮ ಮಾರ್ಗ ಹಿಡಿದಂಗೆ ಬಂತದೆಲ್ಲ. ಸೊ ಇವಾಗ ಎಲ್ಲರಿಗೂ ಅನ್ನಿಸ್ತಾ ಇದೆ, ಸೊ ಇವರು ಟಿಕೆಟ್ ತೊಗೊಂಬರ್ಬೇಕು, ಟಿಕೆಟ್ ತೊಗೊಂಬಂದು ಗೆಲ್ಲಬೇಕು ಅಂತಂದು. ನಾನು ಆಕಾಂಕ್ಷಿ ಅಲ್ಲ ಈ ಕ್ಷೇತ್ರದಲ್ಲಿ, ನಾನೇನು ಆಕಾಂಕ್ಷಿ ನಾನು ಅನ್ಕೊಂಡಿರಲಿಲ್ಲ. 2028ಕ್ಕೆ ನಾನು ಮೆಂಟಲಿ ರೆಡಿ ಆಗಿದ್ದು. ಹಲವಾರು ಕಡೆ ಹೇಳಿದ್ದೀನಿ, ದಾವಣಗೆರೆ ಉತ್ತರ ಇರ್ಬೋದು, ಹೊನ್ನಾಳಿ ಇರ್ಬೋದು, ಇಲ್ಲಿ ನಂದು ಆಕಾಂಕ್ಷೆ ಇದೆ ಅಂತಂದು. ಸಾಧ್ಯ ಆದರೆ ದಾವಣಗೆರೆ ದಕ್ಷಿಣ ಅಂತಲೂ ಒಂದೆರಡು ಕಡೆ ಹೇಳಿದ್ದೆ ನಾನು. ಬಟ್ 28ಕ್ಕೆ ಅಷ್ಟೊತ್ತಿಗೆ ಕ್ಲಾರಿಟಿ ಇರುತ್ತೆ, ರಾಜ್ಯ ಪ್ರವಾಸ ಮಾಡೋಣ, ಆಮೇಲೆ ನಮ್ಮ ಏನು ವಿಚಾರಗಳಿದ್ದಾವೆ ಎಲ್ಲ ಕಡೆ ಶೇರ್ ಮಾಡೋಣ, ಈ ಒಂದು ಕೆಲಸ ಮಾಡ್ತಾ ಇದೆ. ಅನಿರೀಕ್ಷಿತವಾಗಿ ಅನ್ಫಾರ್ಚುನೇಟ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಇದು ವೇಕೆಟ್ ಆಗಿರುವಂಥದ್ದು. ಈಗ ಜನ ಬಂದು ಒತ್ತಡ ಆಗ್ತಾ ಇದ್ದಾರೆ, ಪ್ರತಿದಿನ ಮನೆ ಬರ್ತಾರೆ, ಕಾಲ್ ಮಾಡ್ತಾರೆ. ಅವರೆಲ್ಲ ಒಕ್ಕೊರಲಾಗಿ ಹೇಳ್ತಾ ಇರೋದು ಮಾತು ಒಂದೇ, ಇಂಡಿಪೆಂಡೆಂಟ್ ನಿಲ್ಬೇಡಿ, ನೀವು ನಿಲ್ಲೋದಾದರೆ ಒಂದು ಯಾವ್ದಾದ್ರು ಪಕ್ಷದ ಟಿಕೆಟ್ ತಗೊಂಡು ನಿಲ್ಲಿ ಅಂತ. ನಾವು ಜೋಕ್ ಮಾಡ್ತಾ, ಅಣ್ಣ ನೀನು ಟಿಕೆಟ್ ಕೊಡ್ಸೋಣ ಬಂದು ನಿಲ್ತೀವಿ ಅಂತಂದ್ರೆ. ನೀವೇ ಹೇಳ್ತಿರತ್ತಾನೆ, ನಾನು ಎಲ್ಲಿಂದ ತರೋಣ ಟಿಕೆಟು? ಟಿಕೆಟ್ ತರಬೇಕು ಅಂತಂದು ನಮಗೆ ಟಿಕೆಟ್ ಕೊಡಬೇಕಂತ ಪಕ್ಷಗಳಿಗೆ ಅನಿಸ್ಬಿಟ್ಟು ಕೊಟ್ಟರೆ ವೆರಿ ವೆಲ್, ರೈಟ್, ಕಂಟೆಸ್ಟ್ ಮಾಡೋದಕ್ಕೆ ಯಾವ ಭಯನೂ ಇಲ್ಲ, ಸೋಲಿನ ಭಯನೂ ಇಲ್ಲ, ಎಂಥದ್ದು ಇಲ್ಲ, ಹೋಗ್ತೀವಿ. ಜನಗಳು ಅಪೇಕ್ಷೆ ರೀತಿಯಲ್ಲಿ ರಾಜಕಾರಣದಲ್ಲಿ ನಡ್ಕೋಬೇಕು ಅನ್ನೋದು ನಾನು ಕಲ್ತಿದ್ದೀನಿ. ದೊಡ್ಡವರು ಭಾಷಣಗಳು ಕೇಳಿದ್ದೀವಿ, ಅವ್ರ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀವಿ. ಅಲ್ಟಿಮೇಟ್ಲಿ ಪೀಪಲ್ಸ್ ಒಪಿನಿಯನ್, ಬಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಒಪಿನಿಯನ್ ಅಲ್ಲ, ಅದು ಸುಳ್ಳದು. ಸೋಷಿಯಲ್ ಮೀಡಿಯಾದಲ್ಲಿ ಬರೋವಂಥದ್ದು ಸುಳ್ಳದು. ಆ್ಯಕ್ಚುಲ್ ಗ್ರೌಂಡಲ್ಲಿ ನಾನು ಗ್ರಾಸ್ ರೂಟ್ ಮ್ಯಾನ್, ನಾನು ಗ್ರಾಸ್ ರೂಟ್ ಲೆವೆಲಲ್ಲಿ ಓಡಾಡ್ಕೊಂಡು ಜನಗಳ ಮಧ್ಯೆ ಇದ್ಕೊಂಡು ಅದನ್ನು ಕೇಳಿಸ್ಕೊಳ್ತಾರೆ. ಸೊ ಅಲ್ಲಿ ಒಂದು ಡೆಫಿನೆಟ್ಲಿ ಪಾಸಿಟಿವ್ ಒಪಿನಿಯನ್ ಇದೆ, ಭಾಳ ಪಾಸಿಟಿವ್ ಆಗಿದೆ. ಟಿಕೆಟ್ ಸಿಕ್ಕರೆ 100% ಗೆಲ್ಲುವಂಥ ನಂಬಿಕೆ ಇದೆ. ಸೋತ್ರು ನಾನೇನು ಧೃತಿಗಿಡಲ್ಲ, ರೈಟ್. ಅದರಿಂದ ಪಾಠ ನಾನು ಬಂದಿರೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೀಲ್ಡಿಂದ. ನಮ್ಮ ಮಕ್ಕಳಿಗೆ ಹೇಳೋದೇ ಅದು, ವಿದ್ಯಾರ್ಥಿಗಳಿಗೆ, ಎವ್ರಿ ಫೇಲ್ಯೂರ್ ಟೀಚರ್ಸ್ ಯು ನ್ಯೂ ಲೆಸನ್ಸ್. ಕಲಿಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಅಲ್ಲಿಂದ ಬೆಟರ್ ಇಂಡಿವಿಜುವಲ್ ಆಗಿ ಎಮರ್ಜ್ ಆಗಬೇಕು. ಸೊ ನಾನು ಇವತ್ತು ನಿಮ್ಮ ಹತ್ರ ಹಿಂಗೆ ಮಾತಾಡ್ತಿದ್ದೀನಿ ಅಂದರೆ ಐ ಆಮ್ ಫಾರ್ ಬೆಟರ್ ಇಂಡಿವಿಜುವಲ್ ದ್ಯಾನ್ ವಾಟ್ ಐ ಯೂಸ್ ಟು ಬಿ. ಒಂದು ವರ್ಷದಿಂದ ಹೆಂಗಿದ್ದೆ ಅದಕ್ಕಿಂತ ಒಂದು ವರ್ಷ ಆದಮೇಲೆ ನಾನು ಬೆಟರ್ ಇಂಡಿವಿಜುವಲ್ ಕಲ್ತಿದ್ದೀನಿ. ಸೊ ಇಲ್ಲಾಂದ್ರೆ ಆಯಿತು ಅಂತಂದರೆ ಒಂದು ವರ್ಷ ಆದಮೇಲೆ ಐ ವಿಲ್ ಬಿ ಇವನ್ ಮೋರ್ ಸ್ಟ್ರಾಂಗ್ ಆ್ಯಂಡ್ ಬೆಟರ್ ಇಂಡಿವಿಜುವಲ್ ಅಲ್ಲಿಂದ. ಸೊ ಇಟ್ಸ್ ಎ ಗ್ರೋತ್, ನಾಟ್ ಸೆಟ್ ಬ್ಯಾಕ್.